ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ವಿಡಿಯೋಗೆ. ಇವತ್ತಿನ ನಿಮ್ಮೆಲ್ಲರ ದಿನ ಖುಷಿಯಾಗಿ ನೆಮ್ಮದಿಯಾಗಿ ಆರೋಗ್ಯವಾಗಿರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಏನಿದು ವಿಡಿಯೋ ಶುರುನಲ್ಲಿ ಚಾಕು ಮಸ್ತಿತಾ ಇದ್ದೀನಿ ಅಂತ ನೋಡಿದ್ರ ತುಂಬಾ ದಿನ ಆಗಿತ್ತು. ಚಾಕು ಮಸ್ತು ತುಂಬ ಬ್ಲಂಟ್ ಆಗೋಗಿತ್ತು, ಮೊಂಡಾಗೋಗಿತ್ತು, ಏನೂ ಕಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಅದನ್ನು ಶಾರ್ಪ್ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಮೂಲಂಗಿ ಸಾರು ಬೆಳಗ್ಗೆನೇ ಮಾಡಿದ್ದೆ. ನೆಂಚ್ಕೊಳ್ಳೋಕ್ಕೆ ಪಲ್ಯ ಏನೂ ಇರಲಿಲ್ಲ. ಸರಿ 2 ಹೀರೆಕಾಯಿ ಇತ್ತು ತೊಗೊಂಡು ಬಂದಿದ್ದು, ಅದು 2 ತರಕಾರಿ ಉಳಿದಿದ್ದು. ಸೊ ಅದನ್ನು ಹೆಚ್ಚಿ ಈಗ ಪಲ್ಯ ಮಾಡೋಣ ಅಂತ ಹೇಳಿ ಹೆಚ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಾರು ಹುಳಿ ಎಲ್ಲ ಯೂಶ್ವಲಿ ಮಾಡಿದಾಗ ಪಲ್ಯ ಅಥವಾ ಗೊಜ್ಜು ಕೋಸಂಬರಿ ಏನಾದರೂ ಒಂದು ಇರಬೇಕು. ಹಾಗೆ ತಿನ್ಬೇಕಂತಂದರೆ ಬೇಜಾರು, ಊಟನೇ ಸೇರೋದಿಲ್ಲ. ಸೈಡಲ್ಲಿ ಏನಾದರೂ ಇರಲೇಬೇಕು ಅಂತ ಅನಿಸುತ್ತೆ, ಅಥವಾ ನಾವು ಆ ಥರ ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದ್ದೀವಿ ಅನಿಸುತ್ತೆ. ಸೊ ಏನೂ ಇರಲಿಲ್ಲ ಪಲ್ಯಗಳು ಅಂತಂದರೆ ಊಟನೇ ಸೇರಲ್ಲ, ಆ ಥರ ಅನಿಸುತ್ತೆ. ಯೂಶ್ವಲಿ ಹೀರೆಕಾಯಿ ಬೇಳೆ ಹಾಕಿ ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಹೀರೆಕಾಯಿನ ಕಡಲೆಕಾಳು ಜೊತೆ ಹಾಕಿ ಪಲ್ಯ ಮಾಡಿದ್ರೂ ಚೆನ್ನಾಗಿರುತ್ತೆ. ಅದು ಚಪಾತಿ ಜೊತೆ ಅದು ಬೇರೆ ಥರ ಮಾಡೋ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಬಟ್ ಇವತ್ತು ನಾನು ಏನೂ ಹಾಕ್ತಾಯಿಲ್ಲ, ಸುಮ್ಮನೆ ಹೀರೆಕಾಯಿನ ಹೆಚ್ಚಿ ಪಲ್ಯ ಮಾಡ್ತಾ ಇದ್ದೀನಿ ಅಷ್ಟೇ. ಯೂಶ್ವಲಿ ಅದ್ರ ಸಿಪ್ಪೆನಲ್ಲಿ ಚಟ್ನಿ ಮಾಡ್ತಾರೆ, ತುಂಬಾ ರುಚಿಯಾಗಿರುತ್ತೆ. ಮತ್ತು ಹೀರೆಕಾಯಲ್ಲಿ ಅನ್ನ ಕೂಡ ಕಲಿಸ್ತಾರೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಯಾವಾಗಲಾದರೂ ಮುಂದೆ ರೆಸಿಪೀಸ್ ತೋರಿಸ್ಬೇಕಾದ್ರೆ ಹೀರೆಕಾಯಲ್ಲಿ ಅನ್ನ ಕಲಿಸೋದು ತೋರಿಸ್ತೀನಿ, ತುಂಬ ಚೆನ್ನಾಗಿರುತ್ತೆ ಆ ಬಾತು. ಸೊ ಬರೀ ಹೀರೆಕಾಯಿ ಪಲ್ಯಕ್ಕೆ ಅಂದರೆ ಯೂಶ್ವಲಿ ಪಲ್ಯಕ್ಕೆ ಕಾಯಿ ತುರಿ ಬೇಕಾಗತ್ತೆ. ನಮ್ಮಮ್ಮ ಯೂಶ್ವಲಿ ಇಷ್ಟು ದಿನದವರೆಗೂ ತುರ್ಕೊಡ್ತಾ ಇದ್ರು. ನಾನು ಪ್ರತಿ ಸಲಿನೂ ಅವ್ರು ಕಾಯಿ ತುರಿದು ತಂದ್ಕೊಡೋವರೆಗೂ ಕಾಯ್ತಿದ್ದೆ, ಇಲ್ಲ ನಾನು ಹೋದಾಗ ತೊಗೊಂಡು ಬರ್ತಿದ್ದೆ. ಸೊ ಪ್ರತಿ ಸಲ ಕಾಯ್ತಿದ್ದೆ, ಸಮ್ಟೈಮ್ಸ್ ಆಗೋಗುತ್ತೆ. ಮತ್ತು ಅದನ್ನು ಒಡೆದು ಹಾಗೆ ಕಟ್ ಮಾಡಿ ಹಾಕೋದು ಒಂದು ಸ್ವಲ್ಪ ಕಷ್ಟ ಅನಿಸ್ತಿತ್ತು. ಸೊ ಅದಕ್ಕೆ ನಮ್ಮಮ್ಮಗೆ ಹೇಳಿದೆ, ಎಲ್ಲಾದರೂ ಇಳಿಗೆ ಮನೆ ಇದ್ದರೆ ತಂದ್ಕೊಡಿ ಅಂತ. ಸೊ ನಮ್ಮಪ್ಪ ತೋಟಕ್ಕೆ ಹೋಗಿ ಬರ್ತಾ ಅಲ್ಲಿ ಇಟ್ಕೊಂಡು ಮಾರ್ತಿದ್ರಂತೆ. ತುಂಬ ಚೆನ್ನಾಗಿದೆ, ಆಳವಾಗಿದೆ, ದೊಡ್ಡದಾಗಿದೆ ಆ್ಯಂಡ್ ತುಂಬಾ ಭಾರವಾಗಿದೆ. ಸೊ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೀನಿ. ನಾನು ಅಷ್ಟು ಕಾಯೆಲ್ಲ ತುರಿದು ನಂಗೆ ಗೊತ್ತಿಲ್ಲ, ನಮ್ಮಮ್ಮನೇ ಮಾಡ್ಕೊಡೋರು. ಮದುವೆ ಆದಾಗಿಂದ ಹಿಡಿದು ಇಲ್ಲಿವರೆಗೂ ನನ್ನ ಕಾಯಿ ಅಷ್ಟು ತುರಿದು ಅಭ್ಯಾಸ ಇಲ್ಲ. ಮದುವೆಗೆ ಮುಂಚೆ ಎಲ್ಲ ತುರಿತಾ ಇದ್ದೆ, ಅವಾಗೊಂದ್ಸಲಿ ಇವಾಗೊಂದ್ಸಲಿ. ಬಟ್ ಯೂಶ್ವಲಿ ಅದೆಲ್ಲ ನಮ್ಮಮ್ಮನೇ ಮಾಡೋರು. ಇವತ್ತಿನವರೆಗೂ ತುರಿದ್ರೆ ಕಾಯಿ ಅವ್ರ ಹತ್ರನೇ ತಂದುಕೊಡೋರಿ ಪ್ರತಿ ಸಲಿನೂ. ನಾನು ಮತ್ತೆ ಕಾಯಬೇಕಲ್ಲ ಅವ್ರು ತಂದುಕೊಡೋವರೆಗೂ, ಮತ್ತು ಖಾಲಿ ಆಗೋದ್ರೆ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಕೆಲವು ತಿಂಡಿಗಳನ್ನ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ತಂದುಕೊಟ್ಬಿಡಿ, ನಾನೇ ತುರ್ಕೋತೀನಿ ಇನ್ಮೇಲೆ ಅಂತ ಹೇಳಿ ತರಿಸ್ಕೊಂಡಿದ್ದೆ. ಚೆನ್ನಾಗಿದೆ ಇಳ್ಗೆ ಮಣೆ, ತುಂಬ ಭಾರವಾಗಿದೆ. ಸೊ ಅದಕ್ಕೆ ಅದನ್ನು ಮೊದಲನೇ ಸಲ ಉಪಯೋಗಿಸ್ತಿದ್ದೀನಲ್ಲ, ಸ್ವಲ್ಪ ಚೆನ್ನಾಗಿ ತೊಳೆದು ಉಪಯೋಗಿಸೋಣ ಅಂತ ಹೇಳಿ ತೊಳೆದು ತಂದಿಟ್ಕೊಂಡಿದ್ದೀನಿ. ಸೊ ಹೊಸ ಇಳ್ಗೆ ಮಣೆ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೆ. ನಂಗೆ ಕಾಯಿ ತುರಿಯೋದು ಬಿಟ್ಟೆ ಎಷ್ಟೋ ವರ್ಷಗಳಾಗೋಗಿದೆ. ಅಮ್ಮಂದ್ರೆಲ್ಲ ಹಾಗೆ ಅಲ್ವಾ, ಮಕ್ಕಳಿಗೆ ಏನೇನು ಬೇಕೋ ಎಲ್ಲ ಮಾಡಿ ಕೊಟ್ಬಿಡ್ತಾರೆ. ಕಾಯಿ ತುರಿಯಿಂದ ಹಿಡಿದು ಮೆಣಸಿನ ಪುಡಿ ನಾವು ಮಾಡ್ಕೊಳ್ಳೋದಿಲ್ಲ, ವಾಂಗಿಬಾತ್ ಪುಡಿ, ಬಿಸಿಬೇಳೆ ಬಾತ್ ಪುಡಿ ಅದೆಲ್ಲ ಯಾವುದೂ ನಾನು ಮಾಡ್ಕೊಳ್ಳೋದೇ ಇಲ್ಲ. ಎಲ್ಲ ರೆಡಿಮೇಡ್, ಅಂಗಡಿಯಿಂದ ಕೂಡ ತರಿಸೋದಿಲ್ಲ, ಅವ್ರು ಮಾಡಿ ನನಗೆ ಕೊಡ್ತಾರೆ. ಅದನ್ನು ಹಾಗೆ ಸ್ಟೋರ್ ಮಾಡ್ಕೊಳ್ತೀನಿ. ಸಮ್ಟೈಮ್ಸ್ ನಮ್ಮ ಅತ್ತೆನೂ ಅಷ್ಟೇ ಮೆಣಸಿನ ಪುಡಿ, ಅದಾದಮೇಲೆ ಧನಿಯಾ ಪುಡಿ, ಅರಿಶಿನೂ ಕೂಡ ಮಿಲ್ಗೆ ಹಾಕ್ಸ್ಕೊಂಡು ತಂದುಕೊಟ್ಬಿಡ್ತಾರೆ. ಸೊ ಇದು ಯಾವುದೂ ನಾನು ಕೊಂಡ್ಕೊಳ್ಳೋದಿಲ್ಲ, ಅವರೇ ರೆಡಿ ಮಾಡಿಸಿ ತಂದುಕೊಡ್ತಾರೆ, ಅದನ್ನು ನಾನು ಸ್ಟೋರ್ ಮಾಡ್ಕೊಳ್ತೀನಿ. ಕಾಯಿ ಕೂಡ ನಮ್ಮ ತೋಟದಲ್ಲಿ ಬೆಳೆದ ಕಾಯಿನೇ. ಸೊ ತುಂಬ ದೊಡ್ಡದಾಗಿರುತ್ತೆ, ದಪ್ಪವಾಗಿರುತ್ತೆ ತಿರುಳು ಅದು. ಆ್ಯಂಡ್ ಎಳ್ನೀರು ಈ ಕಾಯಿ ಒಡೆದಾಗ ಬರುತ್ತೆ, ಇಷ್ಟು ಬಂದರೆ ತುಂಬ ರುಚಿಯಾಗಿರುತ್ತೆ. ಯೂಶ್ವಲಿ ಎಳ್ನೀರೆಲ್ಲ ಬರುತ್ತಲ್ಲ, ಅದು ತುಂಬ ನೀರಿರುತ್ತೆ, ಅಷ್ಟು ಸಿಹಿ ಕಮ್ಮಿ. ಆದರೆ ಈ ತೆಂಗಿನಕಾಯಲ್ಲಿ ಬರೋದು ಇಷ್ಟು ಬಂದ್ರೂ ತುಂಬ ರುಚಿಯಾಗಿರುತ್ತೆ. ನಾನು ಅದಂತೂ ವೇಸ್ಟೇ ಮಾಡೋದಿಲ್ಲ, ಇಷ್ಟು ಬಂದೇನೂ ಕುಡ್ಕೊಂಬಿಡ್ತೀನಿ. ಸೊ ಇಲ್ಲಿ ಫಾರ್ ದ ಫಸ್ಟ್ ಟೈಮ್ ತುಂಬ ದಿನಗಳ ನಂತರ ಕಾಯಿ ತುರ್ಕೊಳ್ತಾ ಇದ್ದೀನಿ ನಾನು. ಸೊ ಅದರೊಳಗಡೆ ಇಟ್ಕೊಳ್ಳೋದು ಏನು, ಆ ತುರಿಯೋದು ಮತ್ತು ಸಂದಿಗೆಲ್ಲ ಹೋಗಿ ಕಾಯಿ ಸೇರ್ಕೊಂಬಿಡುತ್ತೆ ಅಂತ ಹೇಳಿ ಕೆಳಗೊಂದು ತಟ್ಟೆ ಇಟ್ಕೊಂಡು ಹಾಗೆ ತುರ್ಕೊಳ್ತಾ ಇದ್ದೀನಿ. ಈಸಿ ಆಗುತ್ತೆ ತೆಗೆದು ಮತ್ತೆ ಬೇರೆ ಬಟ್ಲಿಗೆ ಹಾಕಿ ಇಟ್ಕೊಳ್ಳೋಕ್ಕೆ ಅಂತ ಹೇಳಿ ಹಾಗೆ ತುರ್ಕೊಳ್ತಾ ಇದ್ದೀನಿ ಕೆಳಗೆ ತಟ್ಟೆ ಇಟ್ಕೊಂಡು. ಒಂದೊಂದ್ಸಲಿ ಅನಿಸುತ್ತೆ, ನನಗೆ ನಮ್ಮಮ್ಮ ಮಾಡಿಕೊಡ್ತಾರೆ, ನನ್ನ ಮಗಳಿಗೆ ಯಾರು ಮಾಡಿಕೊಡ್ತಾರೆ, ಅವಳು ದೊಡ್ಡವಳಾದ್ಮೇಲೆ, ಅವಳಿಗೆ ಈ ಥರ ಎಲ್ಲ ಮದುವೆ ಆದಮೇಲೆ ಈ ಮೆಣಸಿನ ಪುಡಿ ಆಗಿರ್ಬೋದು ಅಥವಾ ವಾಂಗಿಬಾತ್ ಪುಡಿ ಆಗಿರ್ಬೋದು ಯಾರು ಮಾಡಿಕೊಡ್ತಾರೆ ಅಂತ ಸಮ್ಟೈಮ್ಸ್ ನಾನು ಇದೇ ಥರ ಕಾನ್ವರ್ಸ್ ಮಾಡ್ತಾ ಇರ್ತೀವಿ, ಯಾರು ಜನ ಮಾಡಿಕೊಡ್ತಾರೆ ಅಂತ. ಸೊ ಅವಾಗ ಅವ್ನು ಹೇಳ್ತಿರ್ತಾನೆ, ಅಯ್ಯೋ ಅವ್ರ ಕಾಲದಲ್ಲಿ ಅದೆಲ್ಲ ಉಪಯೋಗಿಸ್ತಾರೋ ಇಲ್ವೋ ಗೊತ್ತಿಲ್ಲ, ನೋಡೋಣ ಬಿಡು ಆ ಕಾಲಕ್ಕೆ ನೋಡ್ಕೊಳ್ಳೋಣ ಅಂತ. ಬಟ್ ನನಗೆ ಅನಿಸುತ್ತೆ ಉಪಯೋಗಿಸ್ತಾರೆ, ಅದು ಹೇಗೆ ಪೂರ್ತಿ ಚೇಂಜ್ ಆಗೋಗುತ್ತೆ, ಖಂಡಿತ ಆಗಲ್ಲ ಅಲ್ವಾ. ನಾವು ಏನು ಮಾಡ್ಕೊಂಡು ಬಂದಿರ್ತೀವಿ, ಅಟ್ಲೀಸ್ಟ್ ಊಟ ತಿಂಡಿ ಎಲ್ಲ ಅಷ್ಟು ಡ್ರಾಸ್ಟಿಕ್ಕಾಗಿ ಚೇಂಜ್ ಆಗೋದು ಇಲ್ಲ. ಆ್ಯಂಡ್ ಮನೆ ರುಚಿ ಮನೆ ಊಟ ಅಂತ ಒಂದು ಮಕ್ಳಿಗೆ ಇದ್ದೇ ಇರುತ್ತಲ್ವ. ಸೊ ಅವ್ರು ಎಷ್ಟೇ ದೊಡ್ಡವರಾದರೂ ಮನೇಲಿ ಮಾಡೋದೇ ಇಷ್ಟಪಡ್ತಾರೆ ಅಂತ ನನ್ನ ಭಾವನೆ. ಗೊತ್ತಿಲ್ಲ ಮುಂದಕ್ಕೆ ಹೇಗಾಗುತ್ತೋ ಅಂತ. ಅದಕ್ಕಾದ್ರೂ ಕೆಲವು ಐಟಮ್ಸ್ ಅಡುಗೆಗಳು ಅದೆಲ್ಲ ಕಲ್ತ್ಕೊಂಡಿರ್ಬೇಕು. ಅದನ್ನೆಲ್ಲ ನಾನು ಸಮನ್ವಿ ಖಂಡಿತ ಹೇಳ್ಕೊಡ್ತೀನಿ. ಅದಲ್ಲದೆ ಇವಾಗ ನಾನು ಸ್ವಲ್ಪ ಕಲ್ತ್ಕೋಬೇಕು, ಲೈಕ್ ಮೆಣಸಿನ ಪುಡಿ ಮಾಡೋದು, ಚಟ್ನಿ ಪುಡಿ ಮಾಡೋದು, ಕೆಲವು ಪುಡಿಗಳೆಲ್ಲ ಟ್ರೆಡಿಷ್ನಲ್ ಪುಡಿಗಳು, ಅದು ಅಂಗಡಿನಲ್ಲಿ ಕೊಂಡ್ಕೊಂಡು ಉಪಯೋಗಿಸಿದ್ರೆ ಅಷ್ಟು ರುಚಿ ಬರೋದೇ ಇಲ್ಲ, ಖಂಡಿತ ಬರೋದಿಲ್ಲ. ಮನೆಯಲ್ಲಿ ಮಾಡಿದ್ದು ಹಾಕಿದ್ರೇ ನಮ್ಮನೆ ಅಡುಗೆ ಅಂತ ಅನಿಸುತ್ತೆ.
ಕಲ್ತ್ಕೊಂಡು ಅದನ್ನು ನಾವು ಫಸ್ಟ್ ಮಾಡೋದು ಕಲ್ತ್ಕೋಬೇಕು. ಸೊ ದಟ್ ನಮ್ಮ ಮಕ್ಳಿಗೆ ಕೊಟ್ಟು ಕಳಿಸೋ ಕಾಲಕ್ಕೆ ಅಟ್ಲೀಸ್ಟ್ ನಾವು ಪರ್ಫೆಕ್ಟಾಗಿ ಆಗಿರ್ತೀವೇನೋ ಅಂತ ಒಂದು ಚಿಕ್ಕ ಭಾವನೆ ಅಷ್ಟೇ. ಅದು ಯಾವುದು ಬ್ರಹ್ಮವಿದ್ಯೆ ಏನಲ್ಲ, ಮಾಡ್ತಾ ಮಾಡ್ತಾ ಪ್ರತಿಯೊಂದು ಬರುತ್ತೆ. ಬಟ್ ಮಾಡಿಟ್ಕೊಳ್ಳೋದು ಒಳ್ಳೆಯದು. ಆದ್ರೂ ಅದೊಂಥರ ಖುಷಿ, ಆಸೆ, ನಮ್ಮಮ್ಮ ಮಾಡಿಕೊಟ್ಟಿರೋದು ಅಂತ ಹೇಳಿ ಹೇಳಿ ಉಪಯೋಗಿಸ್ತೀವಿ ನೋಡಿ. ಅದೊಂಥರ ಪ್ರತಿ ಸಲ ಹಾಕಿದಾಗಲೂ ಅವ್ರ ಕೈಯಿಂದನೇ ತಿಂದಂಗಿರುತ್ತೆ, ಅಥವಾ ಅವರು ಮಾಡಿರೋ ಒಂದು ರುಚಿ ನಮ್ಮ ಸಾರಿಗೆ ಬಂದಿರುತ್ತೆ. ಅನ್ನೋ ಒಂದು ಮೈಂಡ್ ಸೆಟ್ ಅಷ್ಟೇ. ಹೀರೆಕಾಯಿ ಪಲ್ಯ ರೆಡಿ ಆಯಿತು. ಇಲ್ಲಿ ಸಮನ್ವಿಗೆ ಊಟ ಮಾಡಿಸ್ಬೇಕು. ಸಮನ್ವಿ ಆಚೆ ಕಡೆ ಸೋಫಾ ಮೇಲೆ ಹತ್ತಿ ಕುಣಿತಾ ಇದ್ದಾಳೆ. ಮಳೆ ಬಂತು, ಮಳೆ ಹೇಳ. ಸ್ಕೂಲಿಗೆ ಹೋಗಿ ಬಂದಾಗಿಂದಲೂ ಹೀಗೆ ಕುಣಿತಾ ಇದ್ದಾಳೆ. ಏನೋ ಅವಳ ಪಾಡಿಗೆ ಅವಳು ಆಟ ಆಡ್ಕೋತಿದ್ದಾಳೆ. ಸೊ ನನಗೆ ಸ್ಕೂಲಿಗೆ ಹೋಗ್ಬಿಟ್ಟು ಬಂದರೆ ಅದೊಂದು ಸಮಾಧಾನ. ಸ್ವಲ್ಪ ಹೊತ್ತು ಆ್ಯಕ್ಟಿವ್ ಆಗಿರ್ತಾಳೆ. ಅಂದರೆ ಮಧ್ಯಾಹ್ನದ ಹೊತ್ತು, ಬೆಳಗ್ಗೆಯಿಂದ ಮಧ್ಯಾಹ್ನದ ಹೊತ್ತು ನನ್ನ ಬಾದರ್ ಮಾಡೋದಿಲ್ಲ. ಅವಳ ಪಾಡಿಗೆ ಅವಳಿಗೆ ಏನೋ ಆಟ ಆಡ್ತಿರ್ತಾಳೆ. ಸ್ಕೂಲಲ್ಲಿ ಏನು ಮಾಡಿರ್ತಾರೆ ಅದನ್ನೆಲ್ಲ ಮನೆಗೆ ಬಂದು ಅವಳ ಬೊಂಬೆಗಳ ಜೊತೆ ಸೇಮ್ ಅದೇ ರೀತಿ ಆಟ ಆಡ್ಕೋತಾಳೆ. ಸೊ ನನಗೆ ಅದು ಪ್ರಾಬ್ಲಮ್ ಇಲ್ಲ. ಇವಾಗ ಅವಳಿಗೆ ಊಟ ಎಲ್ಲ ಮಾಡಿಸಿ ಅವಳಿಗೆ ನಿದ್ದೆ ಮಾಡಿಸ್ಬಿಟ್ಟು ಬಂದು ಇಲ್ಲಿ ಕಿಚನ್ ಕ್ಲೀನ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಾನು ಸಾಮಾನ್ಯ ರಾತ್ರಿ ಹೊತ್ತೇ ಕ್ಲೀನ್ ಮಾಡೋದು ಆ ಕಿಚನ್ ಎಲ್ಲನೂ. ಗ್ಯಾಸೆಲ್ಲ ನೀಟಾಗಿ ತೊಳೆದಿಟ್ಬಿಟ್ಟು ಹೋದರೆ ಬೆಳಗ್ಗೆ ಎದ್ದು ಬಂದ ತಕ್ಷಣ ಅಡುಗೆ ಮನೆ ನೋಡೋಕ್ಕೆ ಖುಷಿ ಆಗುತ್ತೆ. ಬಟ್ ಏನಾಯ್ತು ಅಂದರೆ ನೆನ್ನೆ ರಾತ್ರಿ ಸಮನ್ವಿನ ಮಲಗಿಸ್ತೀನಿ ಅಂತ ಹೇಳಿ ಹೋಗಿ ನಾನು ಜೊತೆಗೆ ಮಲ್ಕೊಂಬಿಟ್ಟಿದ್ದೀನಿ. ಬೆಳಗ್ಗೆ ಮಧ್ಯರಾತ್ರಿಲಿ ಎಚ್ಚರ ಆಯಿತು. ಬಟ್ ಅಷ್ಟೊತ್ತಲ್ಲಿ ಯಾರು ಬಂದು ಮಾಡ್ತಾರೆ, ಬೆಳಗ್ಗೆ ಮಾಡ್ಕೊಂಡ್ರಾಯ್ತು ಅಂತ ಬಂದೆ. ಮತ್ತು ಬೆಳಗ್ಗೆ ಗಡಿಬಿಡಿಲಿ ಮಾಡೋಕ್ಕಾಗಲೇ ಇಲ್ಲ. ಅದಾದಮೇಲೆ ಈಗ ಮತ್ತೆ ಸರಿ ಮಧ್ಯಾಹ್ನನೂ ಮಾಡಲಿಲ್ಲ ಅಂದರೆ ತುಂಬ ಗಲೀಜಾಗಿ ಕಾಣುತ್ತೆ ಅಡುಗೆ ಮನೆ ಅಂತ ಹೇಳಿ ಈಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹೇಗೆ ನಾವು ಕಿಚನ್ ಕ್ಲೀನ್ ಮಾಡ್ತೀವಿ ಮತ್ತು ಮನೆಯೆಲ್ಲ ಕ್ಲೀನ್ ಮಾಡ್ತೀವಿ ಪ್ರತಿದಿನವೂ, ಗಲೀಜಾಗಿರುತ್ತೆ ಅಂತ ಹೇಳಿ, ಹಾಗೆ ನನಗೆ ಅನಿಸುತ್ತೆ ನಮ್ಮ ಮನಸ್ಸನ್ನು, ಅಂದರೆ ನಮ್ಮ ಥಾಟ್ ಪ್ರಾಸೆಸ್ನ ಕೂಡ ಅವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು ಅಂತ. ಬಿಕಾಸ್ ಇವಾಗ ನೋಡಿ ಕಿಚನ್ಗೆ ಕಂಪೇರ್ ಮಾಡ್ಕೊಳ್ಳೋಣ. ನಮ್ಮ ಮನಸ್ಸು ಪ್ರತಿದಿನ ಉಪಯೋಗಿಸ್ತೀವಿ, ಅದು ಇದು ಅಡುಗೆ ಮಾಡ್ತೀವಿ, ಒಗ್ಗರಣೆದು ಅದು ಇದು ಘಾಟು, ಸಾಂಬಾರು, ಟೀ ಏನೇನೋ ಚೆಲ್ಲಿರ್ತೀವಿ, ಫುಲ್ ಗಲೀಜಾಗಿರುತ್ತೆ. ಸೊ ಅದೆಲ್ಲ ತೊಳೆದು ನೀಟ್ ಮಾಡಿದ್ರೆ ಫುಲ್ ನೀಟಾಗತ್ತೆ ಮತ್ತು ರಿಯೂಸಿಬಲ್ ಆಗುತ್ತೆ. ಅದೇ ಥರನೇ ನಮ್ಮ ಮನ್ಸಿಗೂ ಸುಮಾರಷ್ಟು ಯೋಚನೆಗಳು ಬರುತ್ತೆ. ಸುಮಾರು ಜನಗಳನ್ನ ನೋಡ್ತೀವಿ, ಸುಮಾರು ಜನ ಮೀಟ್ ಮಾಡ್ತೀವಿ, ಏನೇನೋ ಪ್ರೋಗ್ರಾಮ್ಸ್ ನೋಡ್ತೀವಿ. ಸೊ ಅದರಲ್ಲಿ ಪಾಸಿಟಿವ್ಸು ಇರುತ್ತೆ, ನೆಗೆಟಿವ್ಸು ಇರುತ್ತೆ. ಸೊ ಆ್ಯಕ್ಚುಲಿ ಮನುಷ್ಯನ ಬ್ರೈನ್ ಹೇಗಂತಂದರೆ ಪಾಸಿಟಿವ್ಸ್ಗಿಂತ ಜಾಸ್ತಿ ನೆಗೆಟಿವ್ಸ್ನ ಜಾಸ್ತಿ ತಗೊಳತ್ತಂತೆ. ಪಾಸಿಟಿವ್ ಆಗಿರೋದಕ್ಕೆ, ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ನಾವು ತುಂಬ ಎಫರ್ಟ್ ಹಾಕಬೇಕಾಗುತ್ತೆ. ಇದ್ರ ಬಗ್ಗೆ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ನಾವು ಪಾಸಿಟಿವ್ ಆಗಿರಬೇಕು ಅಂತ. ಬಟ್ ನೆಗೆಟಿವ್ಸ್ ಅಂತೂ ನೀವು ಯಾವುದೇ ಎಫರ್ಟ್ ಹಾಕಬೇಕಾಗಿಲ್ಲ, ನಿರರ್ಗಳವಾಗಿ ಬರ್ತಾನೆ ಇರುತ್ತೆ. ಅದು ಥಾಟ್ಸ್ ಆಗಿರ್ಬೋದು, ಕೆಲವು ಥಿಂಕಿಂಗ್ ಆಗಿರ್ಬೋದು. ಸೊ ಅದಕ್ಕೆಲ್ಲ ನೀವು ಏನೇ ಎಫರ್ಟ್ ಹಾಕಬೇಕಾಗಿಲ್ಲ. ನೀವು ಸುಮ್ಮನೆ ಇದ್ರೂ ಫಸ್ಟ್ ಬರೋದೇ ನೆಗೆಟಿವ್ ಥಾಟ್, ಆಮೇಲೆ ಬರೋದು ಪಾಸಿಟಿವ್ ಥಾಟ್. ಕರೆಕ್ಟ್ ಅಲ್ವಾ? ನಾವು ಯೂಶಲಿ ಹಾಗೆ ಯಾವುದೇ ಒಂದು ವಿಷಯ ಥಿಂಕ್ ಮಾಡ್ಬೇಕಾದ್ರೆ ಫಸ್ಟ್ ಪ್ರತಿಯೊಬ್ಬರು ಮೈಂಡ್ಗೂ ಫಸ್ಟ್ ನೆಗೆಟಿವ್ಸೇ ಫ್ಲ್ಯಾಶ್ ಆಗುತ್ತೆ, ಆಮೇಲೆ ನಾವು ಫೋರ್ಸಿಬಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಆದಷ್ಟು ಪಾಸಿಟಿವ್ ಆಗಿ ಹೇಗೆ ಥಿಂಕ್ ಮಾಡೋದು, ಆ್ಯಕ್ಚುಲಿ ಇದೊಂಥರ ಸೋಷಿಯಲ್ ಮೈಂಡ್ ಸೆಟ್ ಆಗಿಬಿಟ್ಟಿದೆ, ಹ್ಯಾಬಿಚುವಲ್ ಆ್ಯಕ್ಚುಲಿ. ಅದು ಫಸ್ಟಿಂದ ಅದೇ ಥರ, ಮನೆಯಲ್ಲಿ ಅದೇ ಥರನೋ ಅಥವಾ ನಮ್ಮ ಸೋಷಿಯಲ್ ಸರ್ಕಲ್ ಆ ಥರನೋ ಗೊತ್ತಿಲ್ಲ. ಸೊ ಆ ಥರದ್ದು ನೆಗೆಟಿವ್ ಫಸ್ಟ್ ಯೋಚನೆ ಮಾಡಿ ನೆಕ್ಸ್ಟ್ ಪಾಸಿಟಿವ್ ಆಗಿ ಬರೋದು ಅದೊಂಥರ ಅಭ್ಯಾಸ ಥರ ಆಗೋಗಿದೆ. ಸೊ ನಾವು ಏನು ಮಾಡೋಕ್ಕೆ ಪ್ರಯತ್ನ ಪಡಬೇಕಂದ್ರೆ ಅದನ್ನು ರಿವರ್ಸ್ ಮಾಡಬೇಕು. ಫೇಕ್ ಇಟ್ ಅಂಟಿಲ್ ಯು ಮೇಕ್ ಇಟ್ ಅಂತ ಹೇಳ್ತಾರೆ. ಸೊ ನಮಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಅಥವಾ ಪಾಸಿಟಿವ್ ಥಾಟ್ಸ್ನ ನಮ್ಮಲ್ಲಿ ಫಿಲ್ ಮಾಡ್ಕೊಳ್ಳೋಣ ನಾವು ಪ್ರತಿದಿನ ಒಂದು ಅಭ್ಯಾಸ ಥರ ಮಾಡ್ಕೊಳ್ಬೇಕು. ಹೇಗೆ ಪಾಸಿಟಿವ್ ಥಾಟ್ಸ್ನ ಥಿಂಕ್ ಮಾಡೋದು ಅಥವಾ ಅದನ್ನು ಯಾವಾಗಲೂ ಪಾಸಿಟಿವ್ ಆಗಿರೋದು ಅಂತಂದರೆ, ಆಲ್ರೆಡಿ ನಮ್ಮ ಮನಸ್ಸಲ್ಲಿ ಪಾಸಿಟಿವ್ ನೆಗೆಟಿವ್ಗಳ ಮಿಶ್ರಣ ಆಗೋಗಿರುತ್ತೆ. ಸೊ ಏನು ಮಾಡಬೇಕಾಗತ್ತೆ, ನಾವು ಯಾವುದನ್ನು ಜಾಸ್ತಿ ಹಾಕ್ತೀವಿ ಅದನ್ನು ಜಾಸ್ತಿ ಉಳ್ಕೊಳ್ಳುತ್ತೆ. ಸೊ ನಾವು ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡೋದು, ಅಥವಾ ಏನಾದರೂ ಒಂದು ಪುಸ್ತಕ, ಒಳ್ಳೆ ರೀತಿ ಇರೋ ಪಾಸಿಟಿವ್ ಮೈಂಡ್ ಸೆಟ್ ಕೊಡೋ ಒಂದು ಪುಸ್ತಕ, ಅಥವಾ ಪಾಸಿಟಿವ್ ಆಗಿ ವೈಬ್ಸ್ ಕೊಡೋ ಒಂದು ಕಾರ್ಯಕ್ರಮ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ವಿಡಿಯೋ ಆಗಿರ್ಬೋದು. ಈಗಂತೂ ಯೂಟ್ಯೂಬಲ್ಲಂತೂ ಸಿಕ್ಕಾಬಟ್ಟೆ ಇದೆ. ಗೂಗಲಲ್ಲಿ ಬುಕ್ಸು, ಆನ್ಲೈನ್ ಬುಕ್ಸು ಫ್ರೀಯಾಗಿ ಸಿಗ್ತಾ ಇದೆ. ಸೊ ಅಂಥ ಬುಕ್ಸ್ಗಳನ್ನಾಗಲಿ ಅಥವಾ ವೀಡಿಯೋಗಳನ್ನಾದರೂ ನೋಡಿ ಮಾಡಿ
ಮಾಡಿ ಮನಸ್ಸೊಳಗಡೆ ಆ ಥರ ಪಾಸಿಟಿವ್ಸ್ನ ತುಂಬಿಕೊಂಡಾಗ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಎಫರ್ಟ್ ಹಾಕಬೇಕಾಗೇ ಇಲ್ಲ. ಈ ಅಭ್ಯಾಸ ನಾನು ಇತ್ತೀಚೆಗೆ ತುಂಬಾ ಫಾಲೋ ಮಾಡ್ತಾ ಇದ್ದೀನಿ. ಮುಂಚೆಯಿಂದನೂ ಇತ್ತು, ಆಪ್ಟಮಿಸ್ಟಿಕ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತಿದ್ದೆ, ಬಟ್ ಸಡನ್ನಾಗಿ ನೆಗೆಟಿವ್ಸ್ ಬಂದ್ಬಿಡುತ್ತೆ. ಸೊ ಈ ಥಾಟ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಆದಷ್ಟು ಪಾಸಿಟಿವ್ ಜಾಸ್ತಿ ಫಿಲ್ ಮಾಡ್ತಿದ್ದಂಗೆ ನೆಗೆಟಿವ್ಸ್ ಬರೋದು ಸ್ಟಾಪ್ ಆಗಿಬಿಡುತ್ತೆ. ಸ್ಟಾಪ್ ಅಂತ ಹೇಳೋಕ್ಕಾಗಲ್ಲ, ಬರ್ತಾ ಇರುತ್ತೆ, ಬಟ್ ಪಾಸಿಟಿವ್ಸ್ ಅದನ್ನ ಹೊಡೆದು ಓಡಿಸ್ಬಿಡುತ್ತೆ. ಸೊ ಇಟ್ಸ್ ಆಲ್ವೇಸ್ ಬೆಟರ್ ಒಳ್ಳೇದನ್ನ ಕೇಳ್ತಾ ಇರಬೇಕು, ಒಳ್ಳೇದನ್ನ ಓದ್ತಾ ಇರಬೇಕು. ಆವಾಗ ನಮ್ಮ ಮೈಂಡ್ಸೆಟ್ ಯಾವಾಗಲೂ ಪಾಸಿಟಿವ್ ಆಗಿರುತ್ತೆ, ಮೈಂಡ್ ಕ್ಲೆನ್ಸ್ ಆಗೋಗುತ್ತೆ. ಮಾತಾಡ್ತಾ ಕ್ಲೀನಿಂಗ್ ಆಲ್ಮೋಸ್ಟ್ ಎಂಡ್ ಸ್ಟೇಜಿಗೆ ಬಂದಿದೆ. ಆ್ಯಕ್ಚುಲಿ ನಾನು ಇನ್ನೊಂದು ಹೇಳಬೇಕಂತ ಅಂದ್ಕೊಂಡೆ ವಿಡಿಯೋನಲ್ಲಿ, ನೀವು ಯಾರಾದರೂ ಮನೆ ಕಟ್ಟಿಸ್ತಾ ಇದ್ದೀರಾ ಅಥವಾ ಕಟ್ಟಿಸೋ ಸ್ಟೇಜಲ್ಲಿ ಇದ್ದೀರಾ ಅಂದರೆ ಪ್ಲೀಸ್ ನಿಮ್ಮ ಕಿಚನ್ ಕೌಂಟರ್ ಟಾಪ್ನಾಗಲಿ ಎಸ್ಪೆಷಲಿ ಕಿಚನ್ ಸಿಂಕ್ನ ವೈಟ್ ಕಲರ್ ಮಾಡಿಸ್ಕೋಬೇಡಿ. ನಿಜ ತುಂಬಾ ಕಷ್ಟ ಆಗ್ತಿದೆ ಸಿಂಕ್ ಎಸ್ಪೆಷಲಿ ಮೇಂಟೈನ್ ಮಾಡೋದಕ್ಕೆ. ಕೌಂಟರ್ ಟಾಪ್ ಹೇಗೋ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಬರ್ಬೋದು, ಬಟ್ ಸಿಂಕ್ ಇದೆಯಲ್ಲ ತುಂಬ ಕಷ್ಟ. ಎವ್ರಿ ಡೇ ಎಫರ್ಟ್ ನೀವು ಹಾಕಲೇಬೇಕು. ಒಂದು ದಿನ ನೀವು ತೊಳೆದಿಲ್ಲ ಅಂದರೆ ಇಟ್ ವಿಲ್ ಲುಕ್ ಸೋ ಡರ್ಟಿ ಅಂತಂದರೆ ತುಂಬ ಗಲೀಜು ಕಾಣುತ್ತೆ. ಆ್ಯಂಡ್ ಚಿಕ್ಕ ಕಲೆಗಳು ಉಳ್ಕೊಂಡು ಬಿಡುತ್ತೆ. ಅದು ಹೇಗೆ ತೆಗಿಯೋದು ಅಂತಲೇ ಗೊತ್ತಾಗ್ತಿಲ್ಲ. ನಾನು ಸುಮಾರಷ್ಟು ವಿಡಿಯೋ ನೋಡಿ ಸುಮಾರಷ್ಟು ಕ್ಲೀನಿಂಗ್ ಪ್ರಾಸೆಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಕ್ಲೀನ್ ಆಗಿರುತ್ತೆ, ಬಟ್ ಎವ್ರಿ ಟೈಮ್ ನೀವು ಮತ್ತೆ ಅಲ್ಲಿ ಏನಾದರೂ ಒಂದು ಚಿಕ್ಕ ಪಾತ್ರೆ ಆಗಿ ಒಂಚೂರು ಟೀ ಕಲೆ ಬಿತ್ತು ಅಂತಂದರೆ ಅದನ್ನು ತೆಗಿಯೋಕ್ಕೆ ಮತ್ತೆ ತುಂಬಾ ಕಷ್ಟ ಆಗ್ತಿದೆ. ಸೊ ಪ್ಲೀಸ್ ಯಾರಾದರೂ ಮನೆ ಕಟ್ಟಿಸೋ ಪ್ರಾಸೆಸ್ಸಲ್ಲಿದ್ದರೆ ವೈಟ್ ಸಿಂಕ್ ಮಾತ್ರ ದಯವಿಟ್ಟು ಹಾಕಿಸ್ಕೋಬೇಡಿ. ಆ್ಯಂಡ್ ಮತ್ತೊಂದು, ಯಾರಿಗಾದರೂ ವೈಟ್ ಸಿಂಕ್ನ ವೈಟಾಗೇ ಇಡೋದಕ್ಕೆ ಏನಾದರೂ ಟೆಕ್ನಿಕ್ಸ್ ಏನಾದರೂ ಮೆಥಡ್ಸ್ ಗೊತ್ತಿದ್ರೆ ಪ್ಲೀಸ್ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ನಂಗೆ ತುಂಬಾ ಹೆಲ್ಪ್ ಆಗುತ್ತೆ. ತುಂಬ ಕಷ್ಟ ಆಗ್ತಿದೆ. ಎವ್ರಿ ಡೇ ಎಷ್ಟು ಕ್ಲೀನ್ ಮಾಡಿದ್ರು ಒಂದು ಚಿಕ್ಕ ಪುಟ್ಟ ಸ್ಟೇನ್ಸ್ ಆದರೂ ಉಳ್ಕೊಳ್ತದೆ. ಸೊ ಹೊಸದಾಗಿ ವೈಟಾಗಿ ಕಾಣೋ ಥರ ಹೇಗೆ ಇಟ್ಕೊಳ್ಬೋದು ಅಂತ ನಿಮ್ಗೆ ಏನಾದರೂ ಗೊತ್ತಿದ್ರೆ ದಯವಿಟ್ಟು ಅದನ್ನು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ತುಂಬಾ ಯೂಸ್ಫುಲ್ ಆಗುತ್ತೆ. ಇಷ್ಟು ಹೇಳ್ತಾ ಮಾತಾಡ್ತಾ ವಿಡಿಯೋ ಕಡೆಗೆ ಬಂದುಬಿಟ್ಟಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ವಿಡಿಯೋ ಕಡೆ ತನಕ ನೋಡಿದ್ದಕ್ಕೆ. ಸಾರಿ ಮಂಡೇ ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇನ್ನು ಮುಂದೆ ಅಟ್ಲೀಸ್ಟ್ ಮಿಸ್ ಆಗದಿರೋ ಥರ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮಿನಿ ವ್ಲಾಗ್ಸ್ ಅಂತೂ ತಪ್ಪದೆ ಪ್ರತಿದಿನ ಬರ್ತದೆ. ಸಂಡೇ ಒಂದಿನ ನಾನು ಬ್ರೇಕ್ ತೊಗೊಳ್ತೀನಿ. ಐ ಥಿಂಕ್ ಐ ನೀಡ್ ದಟ್ ಬ್ರೇಕ್. ಆದರೆ ಪ್ರತಿದಿನ ನನ್ನ ಮಿನಿ ವ್ಲಾಗ್ಸ್ ಬರ್ತಾನೆ ಇದೆ 4:45 ಸಮಯದಲ್ಲಿ. ಐ ಆಮ್ ಶೋರ್ ನೀವೆಲ್ಲರೂ ಅದನ್ನು ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಕೆಲವು ಸಲ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಿರೋದಿಲ್ಲ ಅಥವಾ ಏನೋ ಒಂದು ಕಾರಣಗಳಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಿರೋದಿಲ್ಲ. ಸೋ ಸಾರಿ. ನೀವೆಲ್ಲರೂ ನನ್ನ ವಿಡಿಯೋಗೋಸ್ಕರ ಕಾಯ್ತಿರ್ತೀರ ಅಂತ ಗೊತ್ತು. ಸುಮಾರಷ್ಟು ಜನ ಕಮೆಂಟ್ಸಲ್ಲಿ ಕೂಡ ತಿಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇನ್ಮೇಲೆ ಆದಷ್ಟು ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಕರೆಕ್ಟ್ ಟೈಮ್ಗೆ ಟ್ರೈ ಮಾಡ್ತೀನಿ. ಸರಿ, ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ನಲ್ಲಿ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.